ಕರಾವಳಿ ಪ್ರದೇಶಗಳ ಅಭಿವೃದ್ಧಿ ಎಂದರೆ ಕೇವಲ ದೊಡ್ಡ ದೊಡ್ಡ ರೆಸಾರ್ಟ್ಗಳು, ಖಾಸಗಿ ಬಂಡವಾಳ ಹೂಡಿಕೆಗಳು ಅಥವಾ ಕಾರ್ಪೊರೇಟ್ ಪ್ರವಾಸೋದ್ಯಮವಲ್ಲ. ಅಲ್ಲಿನ ಜನರ ಬದುಕು, ಸಂಸ್ಕೃತಿ, ಮೀನುಗಾರರ ಜೀವನೋಪಾಯ, ಸಣ್ಣ ವ್ಯಾಪಾರಿಗಳು ಮತ್ತು ಸ್ಥಳೀಯ ಆರ್ಥಿಕತೆಯನ್ನ ಬಲಪಡಿಸುವ ರೀತಿಯ ಪ್ರವಾಸೋದ್ಯಮವೇ ನಿಜವಾದ ಅಭಿವೃದ್ಧಿ. ಪ್ರವಾಸೋದ್ಯಮ ಜನಪರವಾಗಿರಬೇಕು. ಕೇರಳದಲ್ಲಿ ಕಾಣುವ ಮಾದರಿಯಂತೆ ಸ್ಥಳೀಯ ಸಮುದಾಯಗಳ ಭಾಗವಹಿಸುವಿಕೆ, ಪರಿಸರ ಸಂರಕ್ಷಣೆ ಮತ್ತು ಜನರ ಆದಾಯ ಹೆಚ್ಚಿಸುವ ವ್ಯವಸ್ಥೆ ನಿರ್ಮಾಣವಾಗಬೇಕು. ಆದರೆ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ನಡೆಸಿದ ಸಮಾವೇಶದಲ್ಲಿ ಪ್ರಸ್ತಾಪವಾದ ಅಂಶಗಳನ್ನು ಗಮನಿಸಿದರೆ ಅವು ಹೆಚ್ಚು ಬಂಡವಾಳಶಾಹಿಗಳಿಗೆ ಅನುಕೂಲವಾಗುವ ದಿಕ್ಕಿನಲ್ಲಿ ಸಾಗುತ್ತಿರುವ ಆತಂಕ ಕಾಣಿಸುತ್ತಿದೆ. ದೊಡ್ಡ ಕಂಪನಿಗಳಿಗೆ ಲಾಭ ತರುವ ಯೋಜನೆಗಳ ಬದಲು ಸ್ಥಳೀಯ ಯುವಕರಿಗೆ ಉದ್ಯೋಗ ಸೃಷ್ಟಿಸುವ, ಸಣ್ಣ ವ್ಯಾಪಾರಿಗಳಿಗೆ ಬೆಂಬಲ ನೀಡುವ ಮತ್ತು ಸಾರ್ವಜನಿಕರಿಗೆ ಸುಲಭವಾಗಿ ಪ್ರವೇಶಿಸಬಹುದಾದ ಪ್ರವಾಸೋದ್ಯಮ ನೀತಿ ಅಗತ್ಯವಾಗಿದೆ. ಕರಾವಳಿಯ ನೈಸರ್ಗಿಕ ಸೌಂದರ್ಯವನ್ನ ಉಳಿಸಿಕೊಂಡೇ ಅಭಿವೃದ್ಧಿ ನಡೆಸಬೇಕು. ಜನರನ್ನ ಸ್ಥಳಾಂತರ ಮಾಡುವ, ಪರಿಸರ ಹಾನಿ ಉಂಟು ಮಾಡುವ ಅಥವಾ ಸಾರ್ವಜನಿಕ ಸ್ಥಳಗಳನ್ನ ಖಾಸಗೀಕರಣಗೊಳಿಸುವ ಯೋಜನೆಗಳು ಅಭಿವೃದ್ಧಿಯ ಹೆಸರಿನಲ್ಲಿ ನಡೆಯಬಾರದು. ಪ್ರವಾಸೋದ್ಯಮ ಸ್ಥಳೀಯ ಆರ್ಥಿಕತೆಯನ್ನ ಬಲಪಡಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವ ವಾತಾವರಣ ನಿರ್ಮಾಣವಾಗಲಿ ಎಂದು ಚಿಂತಕ ಮುನೀರ್ ಕಾಟಿಪಾಳ್ಯ ತಿಳಿಸಿದ್ದಾರೆ. ಕರಾವಳಿ ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಅಲ್ಲಿ ಈಗ ಏನೊಂದು ಅಭಿವೃದ್ಧಿಯ ಒಂದು ಪರ್ವ ಮೇಲ್ನೋಟಕ್ಕೆ ಕಾಣಿಸ್ತದೋ ಆ ಅಭಿವೃದ್ಧಿಯಲ್ಲಿ ಸ್ಥಳೀಯರಿಗೂ ಕೂಡ ಅದರ ಅನುಕೂಲಗಳು ಸಿಗಬೇಕು, ಅವರ ಬದುಕು ಕೂಡ ಒಳ್ಳೆಯದಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಕಳೆದ ಹಲವು ವರ್ಷಗಳಿಂದ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟು ಅಥವಾ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಷಯಗಳನ್ನ ಮುಂದಿಟ್ಟು ಸರ್ಕಾರದ ಗಮನ ಸೆಳೆಯುವಂತಹ ಪ್ರಯತ್ನಗಳು, ಹಲವಾರು ರೀತಿಯ ಸಮಾವೇಶಗಳು, ಮೆರವಣಿಗೆಗಳನ್ನೆಲ್ಲ ಸಂಘಟಿಸ್ತಾ ಬಂದಿದ್ದೀವಿ. ಅದರಲ್ಲಿ ಒಂದು ಬಹಳ ಪ್ರಧಾನವಾಗಿ ಸ್ಥಳೀಯ ಕೃಷಿ, ಅದು ಮೀನುಗಾರಿಕೆ ಇರ್ಬೋದು ಅಥವಾ ಅಡಿಕೆ ಇರ್ಬೋದು, ಕೊಕ್ಕೋ ಇರ್ಬೋದು, ರಬ್ಬರ್ ಇರ್ಬೋದು, ಇಂತಹ ಅಲ್ಲಿಯ ಕೃಷಿ ಏನಿದೆ ಅವುಗಳನ್ನು ಇಟ್ಕೊಂಡು ಒಂದು ಉದ್ಯಮಗಳನ್ನು, ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಅವುಗಳಿಗೂ ಕೂಡ ಒಂದು ಉತ್ತಮ ಮಾರುಕಟ್ಟೆ ಒದಗಿಸುವುದು, ಇನ್ನೊಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಒಂದು. ಇನ್ನೊಂದು ಜಿಲ್ಲೆಯ ಅಭಿವೃದ್ಧಿ ಮತ್ತು ಉದ್ಯೋಗದ ದೃಷ್ಟಿಯಲ್ಲಿ ಇನ್ನೊಂದು ಬಹಳ ಪ್ರಧಾನವಾದಂತಹದ್ದು ನಮ್ದು ಕರಾವಳಿಯ ಅಲ್ಲಿಯ ಸಮುದ್ರ, ಅಲ್ಲಿಯ ಪ್ರಕೃತಿ, ಗುಡ್ಡ, ಬೆಟ್ಟ, ಇವು ನದಿಗಳು, ಇವುಗಳ ಸಾಲು ಸಾಲು ನದಿಗಳಿದೆ. ಇವೆಲ್ಲ ಇಟ್ಕೊಂಡು ಪ್ರವಾಸೋದ್ಯಮವನ್ನು ಅತ್ಯುತ್ತಮವಾಗಿ, ಯಾಕಂದ್ರೆ ದಕ್ಷಿಣ ಕನ್ನಡ, ಉಡುಪಿ, ಇದು ಕರಾವಳಿಯ ಭೂರಚನೆ ಮತ್ತು ಅಲ್ಲಿಯ ಒಟ್ಟು ಸಾಮಾಜಿಕ ಇವುಗಳು ಕೇರಳದ ರೀತಿಯಲ್ಲೇ ಇದೆ. ಕೇರಳ ಯಾವ ರೀತಿ ಅಲ್ಲಿಯ ಈ ಎಲ್ಲ ನೈಸರ್ಗಿಕವಾದ ಪ್ರಾಕೃತಿಕ ಸಂಪತ್ತನ್ನ ಪ್ರವಾಸೋದ್ಯಮಕ್ಕೆ ಬಳಕೆ ಮಾಡಿತು ಮತ್ತು ಅದರಲ್ಲಿ ಸ್ಥಳೀಯ ಜನರನ್ನ ಒಳಗೊಂಡು ಯಾವ ರೀತಿ ಜನರನ್ನು ಬದುಕನ್ನು ಕೂಡ ಉತ್ತಮಪಡಿಸ್ತಿತ್ತು ಅನ್ನುವಂಥ ಒಂದು ಮಾದರಿ ಇತ್ತು. ಅದರಿಂದಾಗಿ ನಾವು ಆ ಪ್ರವಾಸೋದ್ಯಮವನ್ನು ಕೂಡ ಅದೇ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸಿ ಅನ್ನುವಂಥದ್ದನ್ನು ಕೂಡ ಬಹಳ ಕಾಲದಿಂದ ಒಂದು ಬೇಡಿಕೆಯಾಗಿ ಸರ್ಕಾರದ ಅಥವಾ ಜನಪ್ರತಿನಿಧಿಗಳ ಮುಂದೆ ಇಡ್ತಾನೆ ಬಂದಿದ್ದೇನೆ. ಇತ್ತೀಚೆಗೆ ರಾಜ್ಯದ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಬಹಳ ವಿಶೇಷ ಮುತುವರ್ಜಿಯನ್ನು ವಹಿಸಿ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಬಂದು ಒಂದು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ ಸಂದರ್ಭದಲ್ಲಿ ಅವರು ಕೆಲವು ಘೋಷಣೆಗಳನ್ನು ಮಾಡಿದರು. ಸರ್ಕಾರದ ಕರಾವಳಿ ಭಾಗಕ್ಕೆ ಪ್ರವಾಸೋದ್ಯಮ ನೀತಿ ಅನ್ನುವಂಥದ್ದನ್ನೇ ಒಂದು ಘೋಷಣೆಯನ್ನು ಮಾಡಿದರು. ಬಹಳಷ್ಟು ಚರ್ಚೆ ಆಯಿತು, ಜನ ಕೂಡ ಬಹಳಷ್ಟು ಖುಷಿ ಪಟ್ಟರು, ಎಲ್ಲ ಇತ್ತು. ಆದರೆ ಅದರ ಸ್ವಲ್ಪ ಒಳೆ ಹೊತ್ತು ನೋಡಿದಾಗ ನಮಗೆ ಕಂಡದ್ದು ಒಂದಿಷ್ಟು ನಿರಾಸೆ, ಒಂದಿಷ್ಟು ಆಘಾತಕಾರಿಯಾದಂಥ ಅಂಶಗಳು. ಯಾಕೆಂದ್ರೆ ಈ ಪ್ರವಾಸೋದ್ಯಮ ಯೋಜನೆ ಅನ್ನುವಂಥದ್ದೇ ಕರಾವಳಿಯ ಮಟ್ಟಿಗೆ ಅದು ಕ್ಯಾಪಿಟಲಿಸ್ಟ್ಗಳ ಅಥವಾ ಬಂಡವಾಳಶಾಹಿಗಳ ಹಿತಾಸಕ್ತಿಗೆ ಪೂರಕವಾಗಿದೆಯೇ ಹೊರತು ಸ್ಥಳೀಯ ಜನರನ್ನು ಒಳಗೊಳ್ಳುವ ರೀತಿಯ ಪ್ರವಾಸೋದ್ಯಮವಾಗಿ ಅದರಲ್ಲಿ ಯಾವುದೇ ರೀತಿಯಾದಂಥದ್ದು ಕಾಣ್ತಾ ಇಲ್ಲ. ಎರಡು ಮಾದರಿಗಳು ನಮ್ಮಲ್ಲಿ ಬಹಳ ಪ್ರಧಾನವಾಗಿ ಇದೆ. ಒಂದು ಗೋವಾ ಟೂರಿಸಂ ಕೋಸ್ಟಲ್ ಬೆಲ್ಟ್ ನಲ್ಲಿ, ಅದು ಈ ಕ್ಯಾಪಿಟಲಿಸ್ಟ್ಗಳನ್ನ ಬಂಡವಾಳ ಹೂಡಿಕೆಯನ್ನ ಪ್ರಧಾನವಾಗಿ ಇಟ್ಕೊಂಡು ಅಲ್ಲಿ ಕ್ಯಾಸಿನೋಗಳಿರ್ಬೋದು, ಪಬ್ಗಳಿರ್ಬೋದು, ಈ ರೀತಿಯಾದಂತಹ ಪ್ರವಾಸೋದ್ಯಮ. ಇನ್ನೊಂದು ಕೇರಳದಲ್ಲಿ ಸ್ಥಳೀಯರನ್ನ ಒಳಗೊಂಡಂತ ಒಂದು ಸಾಂಪ್ರದಾಯಿಕವಾದಂತ ಒಂದು ಪ್ರವಾಸೋದ್ಯಮ. ಈ ಎರಡು ಮಾಡೆಲಲ್ಲಿ ನಮಗೆ ಈ ಕೇರಳದ ಮಾದರಿ ಬಹಳ ಮುಖ್ಯವಾದ ಅನಿಸ್ತಾ ಇತ್ತು. ಆದ್ರೆ ಇಲ್ಲಿ ನೋಡಿದ್ರೆ ಆ ಮಾದರಿಗೆ ತಿಲಾಂಜಲಿ ಇಟ್ಟು ಇದು ಬಂಡವಾಳಶಾಹಿಗಳನ್ನು ಇನ್ನಷ್ಟು ಕೊಬ್ಬಿಸುವಂತ, ನಮ್ಮ ನೆಲವನ್ನ, ನಮ್ಮ ಜಲವನ್ನ, ನಮ್ಮ ಸಮುದ್ರ ದಂಡೆಗಳನ್ನ ಇದು ಕ್ಯಾಪಿಟಲಿಸ್ಟ್ ಇವರಿಗೆ ಟೂರಿಸಂಗೆ ತೆರೆದುಕೊಡುವ ರೀತಿಯಲ್ಲಿ ಅದು ಯೋಜನೆಗಳಿದೆ. ಉದಾಹರಣೆಗೆ ಉಳ್ಳಾಲ ತಾಲೂಕಿನಲ್ಲಿ ಒಂದು ಕ್ರೂಸ್ ಏನಿದೆ, ಹಡಗುಗಳು, ಪ್ರವಾಸಿ ಹಡಗುಗಳ ಒಂದು ಬಂದರನ್ನು, ಒಂದು ಹಾರ್ಬರ್ ಅನ್ನು ಸ್ಥಾಪಿಸ್ತೀವಿ ಅಂತ ಹೇಳಿದ್ರು. ಅದರಲ್ಲಿ 5, 6, 7 ಬರ್ತ್ಗಳು ಬರುತ್ತೆ ಅಂತ 35,000 ಕೋಟಿ ರೂಪಾಯಿ ವೆಚ್ಚ ಇದೆ ಅಂತ ಹೇಳಿದ್ದಾರೆ. ಇದನ್ನ ಅವ್ರು ತರ್ತಾ ಇರುವಂತಹದ್ದು ಪೂರ್ಣವಾಗಿ ವಿದೇಶಿ ಮತ್ತು ದೇಶಿ ದೊಡ್ಡ ದೊಡ್ಡ ಬಂಡವಾಳಗಾರರ
ಹೂಡಿಕೆಯ ಮೇಲೆ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದವರು ಹೊರತು ಸ್ಥಳೀಯರಿಗೆಲ್ಲ ಅದರಲ್ಲಿ ಹೆಚ್ಚು ಅನುಕೂಲ ಸಿಗ್ಲಿಕ್ಕಿಲ್ಲ. ನಾವು ಇನ್ನೂ ಒಳಗೆ ಹೋಗಿ ನೋಡಿದಾಗ ಇವರೇನು ಯೋಚನೆ ಮಾಡಿರುವಂತಹ ಸ್ಥಳ ಏನಿದೆ ಸಮುದ್ರ ದಂಡೆ ಅಥವಾ ಸೋಮೇಶ್ವರ ಸುತ್ತಮುತ್ತ, ಅಲ್ಲೆಲ್ಲವೂ ಕೂಡ ಈಗಾಗಲೇ ಜಮೀನನ್ನ ಬಲವಾದಂತ ಅಧಿಕಾರವುಳ್ಳಂತ ರಾಜಕಾರಣಿಗಳು, ದೊಡ್ಡ ದೊಡ್ಡ ಸಿರಿವಂತ ಉದ್ಯಮಿಗಳು ಈಗಾಗಲೇ ಅಲ್ಲಿ ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಯಾಕಂದ್ರೆ ಇನ್ನು ಪ್ರವಾಸೋದ್ಯಮ ಬರುವಾಗ ಅವರ ಕೈಯಲ್ಲೇ ಇರ್ತದೆ. ಆದ್ರೆ ಸ್ಥಳೀಯರಿಗೆ ಏನಿರ್ತದೆ, ಸ್ಥಳೀಯರಿಗೆ ಬಹುಶಃ ಇದೇನು ಬರ್ತದೆ, ಕ್ರೂಸ್ ಹಾರ್ಬರ್ ಏನು ಬರ್ತದೆ, ಹಾರ್ಬರ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸಗಳು ಮತ್ತು ಇನ್ನು ಅಥವಾ ಇಂಥ ಅಲ್ಲಿರುವಂತಹ ರೆಸ್ಟೋರೆಂಟ್ಗಳು ಇನ್ನೊಂದರಲ್ಲೂ ಗುತ್ತಿಗೆ ಕಾರ್ಮಿಕರಾಗಿ ದುಡಿಲಿಕ್ಕೆ ಬರ್ಬೋದು. ಅಥವಾ ಆ ಕೆಲಸಕ್ಕೂ ಕೂಡ ಇವರು ಉತ್ತರ ಭಾರತದಿಂದ ವಲಸೆ ಕಾರ್ಮಿಕರನ್ನ ಕರ್ಕೊಂಡು ಬರ್ಬೋದು. ನಮ್ಮ ಜಿಲ್ಲೆಯ ಯುವಜನರು ಅಲ್ಲಿರುವಂತಹ ಅಲ್ಲಿರುವಂತಹ ವೈಭವವನ್ನ ದೂರದಲ್ಲೇ ನೋಡಿಕೊಂಡು ತಮ್ಮ ದುಃಖವನ್ನ ಮರೆಯುವಂತ ಪ್ರಯತ್ನ ಮಾಡುವಂತ ಸ್ಥಿತಿ ಬರ್ತದೆ. ಇನ್ನೊಂದು, ಈ ಇದರಲ್ಲೇ ಹೆಚ್ಚಾಗಿ ಸಮುದ್ರ ಮತ್ತು ನದಿ ದಂಡೆಗಳು. ನಾವೀಗ ನೋಡಿದ್ರೆ ಕರಾವಳಿಯಲ್ಲಿ ನಾವು ಮಂಗಳೂರು ಉಡುಪಿ ಭಾಗವನ್ನೇ ಪ್ರಧಾನವಾಗಿ ಇಟ್ಕೊಂಡು ನೋಡಿದ್ರು ಕೂಡ ನಿಮ್ಮ ಉಳ್ಳಾಲದಿಂದ ಹಿಡ್ಕೊಂಡು ಸುರತ್ಕಲ್ಲು, ಮುಲ್ಕಿ, ಪಡುಬಿದ್ರೆ, ಕಾಪು, ಈ ಉದ್ದದ ಸಮುದ್ರ ದಂಡೆ ಏನಿದೆ ಅದೆಲ್ಲವೂ ಕೂಡ ಮೀನುಗಾರ ಸಮುದಾಯ ಪ್ರಧಾನವಾಗಿ ವಾಸಿಸುವಂತಹದ್ದು. ಮೀನು ಹಿಡಿದು ಬದುಕು ನಡೆಸ್ತಾ ಇರೋರು, ಮೀನಿನ ಬೇಟೆಗೆ ಹೋಗುವವರು ಸಮುದ್ರ ದಂಡೆಯಲ್ಲಿದ್ರು. ಸಮುದ್ರ ದಂಡೆ ಮೊದಲು ಯಾರಿಗೂ ಬೇಕಿರಲಿಲ್ಲ. ಆದ್ರೆ ಇತ್ತೀಚೆಗೆ CR ನಿಯಮಗಳನ್ನು ಕೂಡ ಒಂದಿಷ್ಟು ಸಡಿಲ ಮಾಡಿದ್ದಾರೆ. ಈಗ ನೀವು ನೋಡಿದ್ರೆ ಈ ಉದ್ದಕ್ಕೂ ನಮ್ಗೆ ತಲಪಾಡಿಯಲ್ಲಿ ಏನೋ ಕರಾವಳಿ ಕರ್ನಾಟಕದ ನಮ್ಮ ಗಡಿ, ಸಮುದ್ರದ ದಂಡೆಯ ಗಡಿ ಆರಂಭ ಆಗ್ತದೋ ಅಲ್ಲಿಂದ ಉಡುಪಿಯವರೆಗೆ ಎಲ್ಲಿ ಹೋದ್ರೂ ಕೂಡ ಉದ್ದಕ್ಕೂ ಕೂಡ ಸಮುದ್ರಕ್ಕೆ ಮುಖ ಮಾಡಿರುವಂತಹ ಏನು ಸಮುದ್ರ ದಂಡೆಯ ಭೂಮಿ ಏನಿದೆ ಅದೆಲ್ಲವೂ ಕೂಡ ಮೀನುಗಾರರ ಕೈಯಲ್ಲಿಲ್ಲ ಇರುತ್ತೆ. ಅವರಿಗೆ ಒಂದಿಷ್ಟು ಹೆಚ್ಚಿನ ಬೆಲೆಯನ್ನು ಕೊಟ್ಟು ಈ ಮೊದಲೇ ಅವರಿಂದ ಖರೀದಿ ಮಾಡಿದ್ದಾರೆ. ಈಗ ಮುಂಬೈನಲ್ಲಿ, ದುಬೈನಲ್ಲಿ ಇರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳು ಮತ್ತು ಸ್ಥಳೀಯ ಉದ್ಯಮಿಗಳು ಎಲ್ಲೆಲ್ಲಿಂದ ಬಂದಿರುವಂತಹ ಕ್ಯಾಪಿಟಲಿಸ್ಟ್ನವರು ಈಗಾಗಲೇ ಆ ನೆಲಕ್ಕೆ ಹೂಡಿಕೆಯನ್ನು ಮಾಡಿದ್ದಾರೆ. ಈಗ ಮೀನುಗಾರರಲ್ಲಿ ತಮ್ಮ ಜಮೀನನ್ನ ಮಾರ್ಕೊಂಡು ಈಗ ಅಲ್ಲಿಂದ ದೂರ ಹೋಗಿದ್ದಾರೆ. ಈಗ ಅಲ್ಲಿ ಬೇಕಾದಷ್ಟು ಈಗಾಗಲೇ ಅಲ್ಲಿ ಹೋಮ್ ಸ್ಟೇಗಳು ಬಂದಿದೆ, ಗೆಸ್ಟ್ ಹೌಸ್ಗಳು ಬಂದಿದೆ, ಬೋಟಿಂಗ್ಗಳು ಬಂದಿದೆ, ಎಲ್ಲ ಬಂದಿದೆ. ಈಗ ಸ್ಥಳೀಯ ಮೀನುಗಾರರು ಅವರ ಈ ಒಂದು ಗೆಸ್ಟ್ ಹೌಸ್ಗಳು ಏನಿದೆ ಸಮುದ್ರಕ್ಕೆ ಮುಖ ಮಾಡಿರುವಂಥದ್ದು ಅದರ ಮುಂಭಾಗದಲ್ಲಿ ನಾಡದೋಣಿ ಮೀನುಗಾರಿಕೆಗೆ ಹೊರಟರು ಕೂಡ ಇವರು ಅದನ್ನು ವಿರೋಧ ಮಾಡ್ತಾರೆ. ಯಾಕೆ? ನಮ್ಮ ಈ ಸ್ಟ್ಯಾಂಡರ್ಡ್ಗೆ ಅದು ಕಡಿಮೆ ಆಗ್ತದೆ, ಅದು ಗಲೀಜಾಗ್ತದೆ ಅನ್ನೋ ರೀತಿಯಲ್ಲಿ ಅವರನ್ನು ದೂರ ಕಳಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಇದು ಇವರ ಅಧಿಕೃತವಾದಂತ ನೀತಿ ಜಾರಿಗೆ ಬರೋಕ್ಕೆ ಮುಂಚೆನೆ ಆಗಿರುವಂತಹ ಒಂದು ಪಲ್ಲಟ. ಇನ್ನೀಗ ಅಧಿಕೃತವಾಗಿ ಇವರು ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೆ ಮಾಡಿಕೊಂಡಾಗ ಸ್ಥಳೀಯರ ಕಥೆಯನ್ನು ನಿಜಕ್ಕೂ ಈ ಸರ್ಕಾರಕ್ಕೆ ಕಾಳಜಿ ಇದ್ದಿದ್ರೆ ಇದು ಕರಾವಳಿ ಅಭಿವೃದ್ಧಿ, DK ಶಿವಕುಮಾರ್ ಏನು ಪದೇ ಪದೇ ಹೇಳೋ ರೀತಿಯಲ್ಲಿ ಕರಾವಳಿಯವರ ಅಭಿವೃದ್ಧಿ, ತುಳುವು ನಾಡಿನ ಯುವಜನತೆ ಅಭಿವೃದ್ಧಿ ಅಂತ ಇವರದ್ದು ನಿಜವಾದ ಯೋಜನೆಯಲ್ಲಿ ಹಿಂದೆ ಆ ಕಣ್ಣೋಟ ಇದ್ದಿದ್ರೆ ಇವರು ಏನ್ ಮಾಡ್ಬೇಕಿತ್ತು ಅಂದ್ರೆ ಮೀನುಗಾರ ಯುವಕರನ್ನ, ಯುವತಿಯರನ್ನ ಇದರಲ್ಲಿ ತೊಡಗಿಸ್ಕೊಳ್ಬೇಕಿತ್ತು. ಅವರಲ್ಲಿರುವಂತಹ ಸಮುದ್ರದ ಜೊತೆ ಸೆಣಸಾಡುವ ಆ ಸಾಮರ್ಥ್ಯವನ್ನ ಇಟ್ಕೊಂಡು ಅವರಲ್ಲಿ ಆ ಬೋಟಿಂಗ್ಗಳು, ಸಮುದ್ರದ ಆಟಗಳು ಮತ್ತು ಆ ಸಮುದ್ರ ದಂಡೆಯಲ್ಲಿ ಅವರಿಗಿರುವಂತಹ ಅವರ ಸಣ್ಣ ಪುಟ್ಟ ಜಮೀನುಗಳು, ಮನೆ ಇದರಲ್ಲೇ ಪ್ರವಾಸೋದ್ಯಮವನ್ನು ಬೆಳೆಸುವ ರೀತಿಯಲ್ಲಿ ಸಣ್ಣ ಪುಟ್ಟ ಪ್ರವಾಸೋದ್ಯಮಗಳ ಹೂಡಿಕೆಯನ್ನು ಮಾಡುವ ರೀತಿಯಲ್ಲಿ ಅವಕಾಶವನ್ನು ಮಾಡಿ ಕೊಟ್ಟಿದ್ರೆ ಬಹುಶಃ ಅದು ಒಂದು ದೊಡ್ಡ ರೀತಿಯಲ್ಲಿ ಒಂದು ಆರ್ಥಿಕ ಚೈತನ್ಯವನ್ನ ಮತ್ತು ಸ್ಥಳೀಯರನ್ನ ಒಳಗೊಳ್ಳುವ ಪ್ರವಾಸ ಉದ್ಯಮವಾಗಿ ಅದು ಬೆಳೀತಾ ಇತ್ತು, ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇತ್ತು, ಸಂಪತ್ತನ್ನು ಸೃಷ್ಟಿ ಮಾಡ್ತಾ ಇತ್ತು, ಕರಾವಳಿಯಲ್ಲಿರುವಂತಹ ಬಡತನವನ್ನ ದೂರ ಮಾಡ್ತಾ ಇತ್ತು. ಕರಾವಳಿಯಲ್ಲಿ ಮೀನುಗಾರಿಕೆಗೆ ಬರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಉದ್ಯೋಗಗಳ ಮೂಲಕ, ಪ್ರವಾಸೋದ್ಯಮದ ಮೂಲಕ ಅವರ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯತೆಗಳಾಗ್ತಾ ಇತ್ತು. ಆದ್ರೆ ಈಗ ಏನಾಗಿದೆ, ಎಕರೆಗಟ್ಟಲೆ ಜಮೀನನ್ನ ಈ ಕ್ಯಾಪಿಟಲಿಸ್ಟ್ಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಖರೀದಿ ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಅವರಿಗೆ ಬೇಕಾದ ಸಬ್ಸಿಡಿಗಳು, ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಮತ್ತು ಅಲ್ಲಿ ಹೆಚ್ಚಂದ್ರೆ ನಮ್ಮ ಸ್ಥಳೀಯ ಮೀನುಗಾರರು ಅಥವಾ ಸ್ಥಳೀಯ ಯುವಜನರು ನದಿ ದಂಡೆಯಲ್ಲಿ ಬದುಕುವವರು ಕೆಲಸಗಾರರಾಗಿ ಮಾತ್ರ ಇರುವಂತಹ ಪರಿಸ್ಥಿತಿ ಇವತ್ತು ಈ ಪ್ರವಾಸೋದ್ಯಮದಲ್ಲಿ ಕಾಣ್ತದೆ. ಅದರಿಂದಾಗಿ ಈ ರೀತಿ ಅಭಿವೃದ್ಧಿಯಿಂದ ಕರಾವಳಿ ಇನ್ನಷ್ಟು ಸಂಕಷ್ಟಗಳನ್ನ ಎದುರುಗೊಳ್ಬೇಕಾಗುತ್ತೆ. ಸಮುದ್ರ ದಂಡೆಯಲ್ಲಿ, ನದಿ ದಂಡೆಯಲ್ಲಿರುವಂತಹ ಭೂಮಿಯನ್ನ, ಒಡೆತನವನ್ನ ಸ್ಥಳೀಯರು ಕಳ್ಕೊಳ್ಳುವಂತಹ, ಅಲ್ಲಿಂದ ಹೊರಗಡೆಯವರು ಬರುವಂತಹ ಅವರ ಆ ದಬ್ಬಾಳಿಕೆಗಳು, ಇನ್ನೊಂದು ನಮ್ಮ ಕರಾವಳಿಯಲ್ಲಿ ಇನ್ನಷ್ಟು ಈಗಲೇ ಇರುವಂತಹ ಒಂದು ಏನು ಹದಗೆಟ್ಟಿರುವಂತಹ ಸಾಮಾಜಿಕ ಸ್ಥಿತಿಯನ್ನ, ರಾಜಕೀಯ ಸ್ಥಿತಿಯನ್ನ ಅದು ಇನ್ನಷ್ಟು ಹಾಳು ಮಾಡಬಹುದು. ಇದರಿಂದ ಅತೃಪ್ತರಾಗುವಂತ ಈ ಪ್ರವಾಸೋದ್ಯಮದಿಂದ ಅನುಕೂಲವನ್ನ ಪಡೆಯದೆ ಉಳ್ಳವರ ಈ 7 ಸ್ಟಾರ್ ದರ್ಜೆಯ ಮೋಜು ಮಸ್ತಿಗಳನ್ನ ಕಂಡು ಸ್ಥಳೀಯ ಯುವಕರು ಹತಾಶರಾದಾಗ ಆ ಹತಾಶೆಯನ್ನ, ಕೋಪವನ್ನ, ಸಿಟ್ಟನ್ನ ಇಲ್ಲಿ ಈಗಾಗಲೇ ಗಟ್ಟಿಯಾಗಿರುವಂತಹ ಧರ್ಮಗಳ ಮಧ್ಯೆ ವಿಭಜನೆ ಏನಿದೆ, ದ್ವೇಷ ಏನಿದೆ, ಆ ದ್ವೇಷಕ್ಕೆ ನೀರೆರೆಯುವ ಮೂಲಕ, ದೇಶಕ್ಕೆ ತೈಲ ಸುರಿಯುವ ಮೂಲಕ ಆ ಕೋಮು ಹಿಂಸೆಯನ್ನು ಇನ್ನಷ್ಟು ಹೆಚ್ಚು ಮಾಡುವಂತ ಸಾಧ್ಯತೆಗಳು ಇದೆ. ಯಾಕೆಂದ್ರೆ ಈ ಲೂಟಿ, ಈ ಅಬ್ಬರಗಳ ಕಡೆಗೆ ಯುವಜನರು ನೋಡಿ ಅದರ ವಿರುದ್ಧ
ವಿರುದ್ಧ ಮಾತಾಡ್ಲಿಕ್ಕೆ ಶುರು ಮಾಡಬಾರ್ದು ಅಂತಾದ್ರೆ ಹಳೆಯ ತಂತ್ರ ಏನಿದೆ ಹಿಂದೂ ಮುಸ್ಲಿಮರ ಮಧ್ಯೆ ಸಂಘರ್ಷ ಇವುಗಳು ಇನ್ನೂ ಹೆಚ್ಚಾಗುವಂತಹ ಕ್ರೈಮ್ ರೇಟ್ಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ನೀತಿಯನ್ನು ಮರುಪರಿಶೀಲನೆ ಮಾಡಬೇಕು. ಕರಾವಳಿಯ ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕರುಗಳು ಕೂಡ ಈ ರೀತಿಯಲ್ಲಿ ಈ ಕುರಿತು ವಿಧಾನಸಭೆಗಳಲ್ಲಿ ಚರ್ಚೆಯನ್ನು ಮಾಡಬೇಕು. ರಾಜಕೀಯ ಪಕ್ಷಗಳು ಕೂಡ ಚರ್ಚೆಗೆ ತೆರೆದುಕೊಳ್ಳಬೇಕು ಮತ್ತು ಸ್ಥಳೀಯ ತುಳುನಾಡಿನ ಸಂಘಟನೆಗಳು ಅಥವಾ ಕರಾವಳಿ ಕರ್ನಾಟಕದ ಸಂಘ ಸಂಸ್ಥೆಗಳು, ಯುವಜನರು, ವಿದ್ಯಾರ್ಥಿಗಳು ಈ ಕುರಿತು ಹೆಚ್ಚು ಚರ್ಚೆಗೆ ತೆರೆದುಕೊಳ್ಳುವಂತ ಅವಶ್ಯಕತೆ ಇದೆ ಅಂತ ಅನಿಸ್ತದೆ.